ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಕೆಸುವಿನ ಎಲೆ ತಗೊಂಡಿದ್ದೇನೆ. ಇದರಲ್ಲಿ ಒಂದು 10 ಕೆಸುವಿನ ಎಲೆ ಇದೆ. ಈ ಕೆಸುವಿನ ಎಲೆಯಿಂದ ಇವತ್ತು ನಾನು ಒಂದು ಈ ಗೊಜ್ಜು ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ನಿಮ್ಮ ಮುಂದೆ. ಈ ಆಷಾಢ ಮಾಸ ಅಂದರೆ ಈ ಕರ್ಕಾಟಕ ಈ ತಿಂಗಳಿನಲ್ಲಿ ನಾವು ಈ ಕೆಸುವಿನ ಎಲೆಯಿಂದ ಬೇರೆ ಬೇರೆ ರೀತಿಯ ರೆಸಿಪಿ ಎಲ್ಲ ಮಾಡ್ತೇವೆ. ಪತ್ರೊಡೆ, ಅದೇ ರೀತಿ ಕೆಸುವಿನ ಈ ಕರಕಲಿ, ಈ ಕೆಸುವಿನ ಸಾಂಬಾರು, ಹೀಗೆ ಬೇರೆ ಬೇರೆ ರೀತಿಯ ರೆಸಿಪಿ ಎಲ್ಲ ಮಾಡೋದು ಸಾಮಾನ್ಯ. ಈ ಸಮಯದಲ್ಲಿ ನಮಗೆ ಈ ಕೆಸುವಿನಿಂದ ಮಾಡಿದಂತಹ ಆಹಾರ ಪದಾರ್ಥಗಳಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ಬೋದು. ಇವತ್ತು ನಾನು ನೋಡಿ ಈ ಕೆಸುವಿನ ಎಲೆಯಿಂದ ಒಂದು ಗೊಜ್ಜು ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ಇವಾಗ ನಾವು ಇದನ್ನು ಚೆನ್ನಾಗಿ ಈಗ ವಾಶ್ ಮಾಡಿ ತಗೊಂಡಿದ್ದೇನೆ ಎಲೆಗಳನ್ನೆಲ್ಲ. ಇವಾಗ ಇದನ್ನು ನಾವು ಚೆನ್ನಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ಈ ರೀತಿಯಾಗಿರುವ ಕೆಸುವಿನ ಎಲೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದಕ್ಕೆ ಈ ರೀತಿ ಡಾಟ್ ಇರುವಂಥ ಕೆಸುವಿನ ಎಲೆಗಳನ್ನು ಆಯ್ಕೆ ಮಾಡದಿದ್ದರೆ ಅದರ ಮಧ್ಯದ ಡಾಟ್ ಭಾಗವನ್ನು ರಿಮೂವ್ ಮಾಡಿ ನಂತರ ಉಪಯೋಗಿಸಿ. ಮಧ್ಯಭಾಗದಲ್ಲಿ ಕಪ್ಪು ಚುಕ್ಕೆ ಇರುವಂತಹ ಈ ಕೆಸುವಿನಲ್ಲಿ ಸ್ವಲ್ಪ ತುರಿಸುವ ಗುಣ ಅಧಿಕವಾಗಿರ್ತದೆ. ಅದಕ್ಕಾಗಿ ಆ ಭಾಗವನ್ನು ನಾನು ಡಾಟ್ ಇರುವ ಭಾಗವನ್ನು ರಿಮೂವ್ ಮಾಡಲಿಕ್ಕೆ ಹೇಳಿದ್ದು. ನೋಡಿ, ಇವಾಗ ತೆಗೆದುಕೊಂಡಿರುವಂಥ ಎಲೆಗಳನ್ನೆಲ್ಲ ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇವಾಗ ಒಂದು ಪಾತ್ರೆ ನಾನು ಒಲೆ ಮೇಲೆ ಇಡ್ತಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿಲ್ವ. ನೋಡಿ, ಇವಾಗ ನೀರು ಕುದಿಯೋದಕ್ಕೆ ಆರಂಭವಾಗಿದೆ. ನಾನು ಇವಾಗ ಇಲ್ಲಿ ನೋಡಿ 8 ಒಣಮೆಣಸನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ನೀರಿಗೆ ಹಾಕಿಲ್ತಿದ್ದೇನೆ. ಅದೇ ರೀತಿ ನೋಡಿ, ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಇದೆ. ಇವಾಗ ಅದನ್ನು ಕೂಡ ಹಾಕಿಲ್ವ. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ. ಇದನ್ನು ಕೂಡ ಹಾಕಿಲ್ತಿದ್ದೇನೆ. ಇಲ್ಲಿ ಲಿಂಬೆ ಗಾತ್ರದಷ್ಟು ಹುಣಸೆ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿಲ್ವ. ನಾವು ಸಾಮಾನ್ಯವಾಗಿ ಈ ಸಾಂಬಾರೆಲ್ಲ ಮಾಡುವಾಗ ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಮೆಣಸು ಜೀರಿಗೆಯನ್ನೆಲ್ಲ ಹಾಕ್ತೇವೆ. ಆದರೆ ಇವತ್ತಿನ ವಿಡಿಯೋ ನಮ್ಮ ಸ್ಪೆಷಲ್. ಇಲ್ಲಿ ನಾವು ಯಾವುದೇ ಆಹಾರ ಈಗ ಹಾಕಿಕೊಂಡಿರುವಂಥ ಸಾಂಬಾರ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಲ್ಲ. ಇದನ್ನು ನಾವು ನೀರಲ್ಲಿ ಹಾಕಿ ಕುದಿಸಿಕೊಂಡು ನಂತರ ಇದರೊಟ್ಟಿಗೆ ಈ ಕೆಸುವಿನ ಎಲೆಯನ್ನು ಕೂಡ ಹಾಕ್ಲಿಕ್ಕೆ ಉಂಟು. ನಾವು ಇದನ್ನು ಚೆನ್ನಾಗಿ ಕುದಿಸಿ ಆಗ ನೀರಿಗೆ ಕೂಡ ಅದರ ಒಳ್ಳೆ ಪರಿಮಳ ಎಲ್ಲ ಬಿಟ್ಟುಕೊಳ್ತದೆ. ನಂತರ ಅದನ್ನು ನಾವು ಗ್ರೈಂಡ್ ಮಾಡುವಂಥದ್ದು. ನೋಡಿ, ಇವಾಗ ನಾವಾಗ ಕಟ್ ಮಾಡಿಟ್ಟಂತಹ ಕೆಸುವಿನ ಎಲೆಗಳನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಇವಾಗ ಚಿಟಿಕೆ ಅರಶಿನ ಕೂಡ ಹಾಕಿಳ್ತಿದ್ದೆ. ಅದೇ ರೀತಿ ಉಪ್ಪು. ಇನ್ನು ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳುವ. ನೋಡಿ, ಇವಾಗ ನಮ್ಮ ನೋಡಿ ಕೆಸು ಮತ್ತು ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ನೀರಿನ ಕಸ ಕೂಡ ಚೆನ್ನಾಗಿ ಆರಿದೆ. ನೋಡಿ, ಆಲ್ಮೋಸ್ಟು ನೀರೆಲ್ಲ ಇದರಲ್ಲಿ ಈಗ ಆರಿ ಹೋಗಿದೆ. ಇವಾಗ ಸ್ವಲ್ಪ ಉಂಟು ಅಷ್ಟೇ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಾವು ಇದನ್ನು ಇವಾಗ ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ಮಸಾಲೆ ಬಿಸಿ ಎಲ್ಲ ಆರಿದೆ. ನೋಡಿ, ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಹೇಳುವ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಇವಾಗ ಇದರಲ್ಲಿರುವಂಥ ಈ ನೀರೆಲ್ಲ ನಮಗೆ ಆರಿ ಹೋಗಿದೆ. ಬೇಕಿದೆ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ನೀರನ್ನು ಸೇರಿಸಿಕೊಳ್ಳುವ. ನಿಮಗೆ ಈ ಮಸಾಲೆ ಪದಾರ್ಥಗಳನ್ನು ಈ ರೀತಿಯಾಗಿ
ಈ ಬೇಯಿಸಿಕೊಂಡು ಇಷ್ಟ ಇಲ್ಲದಿದ್ದರೆ ನೀವು ಮಾಮೂಲಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಇದಕ್ಕೆ ಬಳಸ್ಬೋದು. ಬನ್ನಿ ಇವಾಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡುವ. ಮಸಾಲೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದೊಂದು ರೀತಿಯ ರುಚಿ, ಅದೇ ರೀತಿ ನಾವು ಈ ರೀತಿಯಾಗಿ ಬೇಯಿಸಿಕೊಂಡು ಮಾಡಿದರೆ ಅದು ಇನ್ನೊಂದು ರೀತಿಯ ಡಿಫರೆಂಟ್ ಟೇಸ್ಟನ್ನು ಕೊಡ್ತದೆ. ನೋಡಿ ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಹೇಳ್ತಿದ್ದೇನೆ. ನೋಡಿ ಇವಾಗ ಸಾಸಿವೆ ಕಾಲೆಲ್ಲ ಸಿಡಿತಾ ಉಂಟು. ಇವಾಗ 4 ಜಜ್ಜಿದ ಬೆಳ್ಳುಳ್ಳಿ, ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1-2 ಹೆಸರು ಕರಿಬೇವಿನ ಸೊಪ್ಪು, ಹಾಗೆ 1 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಹೇಳ್ತಿದ್ದೇನೆ. ನಮ್ಮ ಉದ್ದಿನ ಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ ಇವಾಗ ಮಿಕ್ಸಿ ಜಾರ್ ಒಳಗಡೆ ಉಳಿದಿರುವಂಥ ಮಸಾಲೆಯನ್ನು ಸ್ವಲ್ಪ ನೀರು ಹಾಕಿ ನೋಡಿ ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ ಇವಾಗ ಇದು ಸ್ವಲ್ಪ ನಾವು ಮಾಡದಿರುವಂಥದ್ದು ಗೊಜ್ಜಾದ ಕಾರಣ ನೋಡಿ ಇದು ಸ್ವಲ್ಪ ದಪ್ಪ ಇದೆ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ಆವಾಗ ಕೆಸುವನ್ನು ಬೇಯಿಸುವಾಗ ಕೂಡ ಅರಿಶಿನ ಪುಡಿಯನ್ನು ಸೇರಿಸಿಕೊಂಡಿದ್ದೇವೆ. ಇವಾಗ ನಾನು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಅದೇ ರೀತಿ ಉಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು. ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ ಇವಾಗ 4-5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿದ ನಂತರ ನಮ್ಮ ಈ ಕೆಸುವಿನ ಗೊಜ್ಜು ರೆಸಿಪಿ ತಯಾರಾಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ತಿದ್ದೇನೆ. ನೋಡಿ ನಮ್ಮ ಬಿಸಿ ಬಿಸಿಯಾಗಿರುವಂತಹ ಕೆಸುವಿನ ಗೊಜ್ಜು ತಯಾರಾಗಿದೆ. ಗೊಜ್ಜು ರೆಸಿಪಿ ತಯಾರಾಗಿದೆ. ಇವಾಗ ಇದನ್ನು ನಾನು ಸ್ವಲ್ಪ ಅನ್ನದ ಜೊತೆಗೆ ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್ ರೆಸಿಪಿ. ಈ ಮಳೆಗಾಲದಲ್ಲೆಲ್ಲ ನಮಗೆ ಈ ಅನ್ನದ ಜೊತೆಗೆಲ್ಲ ಒಂದು ಕಲಸಿಕೊಂಡು ಊಟ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಕರ್ಕಾಟಕ ಅಂದರೆ ಆಷಾಢ, ನಮ್ಮ ತುಳುನಾಡಿನಲ್ಲಿ ಆಟಿ ತಿಂಗಳಂತೇಳಿ ಕರೀತಾರೆ. ಈ ಮಳೆಗಾಲದ ಈ ಸಮಯದಲ್ಲಿ ಈ ಕರ್ಕಾಟಕ ಅಂದರೆ ಈ ಆಷಾಢ ಮಾಸದಲ್ಲಿ ನಾವು ಹೆಚ್ಚಾಗಿ ಕೆಸುವಿನ ಎಲೆಯಿಂದ ಬೇರೆ ಬೇರೆ ರೆಸಿಪಿಯನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಹಾಗೆ ಇವತ್ತು ನಾನು ಅದರಿಂದ ಮಾಡುವಂಥ ಒಂದು ಗೊಜ್ಜು ರೆಸಿಪಿಯನ್ನು ಕೂಡ ತೋರಿಸಿಕೊಟ್ಟಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.